ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕುಕ್ಕೀಸ್ನ ಹೇಗೆ ಮಾಡೋದು ಅಂತ ಮನೇಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಕುಕ್ಕೀಸ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬಟರ್, ಸಕ್ಕರೆ. ನಾನು ಬಟರ್ ಮತ್ತು ಸಕ್ಕರೆನ ಎರಡು ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಗೋಧಿ ಹಿಟ್ಟು, 2 ಸ್ಪೂನ್ ಆಗೋಷ್ಟು ಹಾಲು, ಕೊಕೋ ಪೌಡರ್, ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸ್. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಒಂದು ಬೌಲ್ಗೆ ನಾವು ಬಟರ್ ತೊಗೊಂಡಿದ್ದೀವಲ್ಲ ಅದನ್ನು ಹಾಕೋಬೇಕು. ಅದಕ್ಕೆ ಸೇಮ್ ಮೆಷರ್ಮೆಂಟ್, ಬಟರ್ ಏನು ಮೆಷರ್ಮೆಂಟ್ ಇರುತ್ತೋ, ಬೆಣ್ಣೆ ಏನು ಮೆಷರ್ಮೆಂಟ್ ಇರುತ್ತೋ ಅದೇ ಮೆಷರ್ಮೆಂಟಲ್ಲಿ ಸಕ್ಕರೆನೂ ಸಹ ತೊಗೋಬೇಕು. ಸಕ್ಕರೆನ ಬೇಕಾದರೆ ನೀವು ಪೌಡರ್ ಸಹ ಮಾಡ್ಕೊಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಪೌಡರ್ ಮಾಡಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಈ ರೀತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಮಿಕ್ಸ್ ಮಾಡಬೇಕು. ನಾನು ಹಾಗೆ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಬಟರ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಅದು ಫುಲ್ ಗಟ್ಟಿಯಾಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದು ಸಕ್ಕರೆ ಪೂರ್ತಿ ಕರಗಬೇಕು. ನೀವೇನಾದರೂ ಸಕ್ಕರೆ ಹಾಕ್ಕೊತಿದ್ದೀರ ಅಂದರೆ ಅದು ಸಕ್ಕರೆ ನೀಟಾಗಿ ಕರಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಅದೆರಡೂ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್, ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ನಾನು ಕೊಕೋ ಪೌಡರ್ನ ಹಾಕ್ಕೊತಿದ್ದೀನಿ, 1 ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಸ್ಪೂನಷ್ಟು ಹಾಲು, ಹಸಿ ಹಾಲು, ರಾ ಮಿಲ್ಕ್, ಮತ್ತು 1/4 ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊತಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಕಾರ್ನ್ಫ್ಲೋರು ಮತ್ತು ಕೊಕೋ ಪೌಡರು ಮತ್ತು ಹಾಲು ಮೂರೂ ಒಂದೇ ಸ್ಪೂನಲ್ಲೇ ಮೆಜರ್ ಮಾಡಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಏನು ಹಾಕಿರ್ತೀವೋ ಡ್ರೈ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ಅದು ಡವ್ ಆಗಿ ಹಿಟ್ಟಾಗಿ ಕನ್ವರ್ಟ್ ಆಗುತ್ತೆ. ಅದು ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀವು ಸಕ್ಕರೆನ ಹೇಗೆ ಮೆಲ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀರು ಹಾಕಲೇಬಾರ್ದು. ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡ್ತು ಅಂದರೆ, ಇವಾಗ ಏನು ಮೆಷರ್ಮೆಂಟ್ ತೋರಿಸಿದ್ದೀನೋ ಆ ಮೆಷರ್ಮೆಂಟಲ್ಲಿ ಮಾಡ್ತು ಅಂದರೆ ನಿಮಗೆ ಹಾಲು ಎಕ್ಸ್ಟ್ರಾ ಬೇಕಾಗಲ್ಲ, ಬೇರೆ ಏನು ಎಕ್ಸ್ಟ್ರಾ ಬೇಕಾಗಲ್ಲ. ಇಷ್ಟರಲ್ಲೇ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಇಲ್ಲಿ ಒಂದು 5 ನಿಮಿಷ ಬಿಡಬೇಕು. ಅಷ್ಟೊತ್ತಿಗೆ ಇಲ್ಲಿ ಒಂದು ಬಾಣಲಿನ ಬಿಸಿ ಹಾಕೋಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ನಾನು ಉಂಡೆನ ಮಾಡ್ಕೊತಿದ್ದೀನಿ, ಕುಕ್ಕೀಸ್ನ ರೆಡಿ ಮಾಡ್ಕೊತಿದ್ದೀನಿ. ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಕಲಸಿಟ್ಕೊಂಡಿದ್ನಲ್ಲ ಹಿಟ್ಟನ್ನ, ಅದನ್ನು ಉಂಡೆ ಮಾಡಿಬಿಟ್ಟು ಈ ರೀತಿ ಸರ್ಕಲ್ ಶೇಪಲ್ಲಿ ನಾನು ಪ್ರೆಸ್ ಮಾಡಿಕೊಂಡೆ. ಇದಕ್ಕೆ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು. ಬಾದಾಮಿ, ಗೋಡಂಬಿ, ಪಿಸ್ತಾ, ಯಾವ್ದು ಬೇಕೋ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕೋಬೋದು. ಹಾಗೆ ಏನು ಇಲ್ದಲೇ ಸಹ ನೀವು ಮಾಡ್ಕೋಬೋದು. ನಾನು 1-2 ಪಿಸ್ತಾ, 2 ಬಾದಾಮಿ, 2 ಗೋಡಂಬಿನ ಮಾಡ್ಕೊಂಡಿದ್ದೀನಿ. ಹಾಗೇನು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಮೊದಲೇ ನಾವು ಒಂದು ಪ್ಯಾನ್ನ ಬಿಸಿಗೆ ಇಟ್ಟಿದ್ವಲ್ಲ ಬಾಂಡೆನ, ಅದಕ್ಕೆ ಒಂದು ಬಟ್ಲನ್ನ ಇಟ್ಟು, ನಿಮ್ಮ ಹತ್ರ ಏನಾದರೂ ಸ್ಟ್ಯಾಂಡ್ ಇತ್ತು ಅಂದರೆ ಸ್ಟ್ಯಾಂಡನ್ನು ಸಹ ಇಡ್ಬೋದು. ಸ್ಟ್ಯಾಂಡ್ ಮೇಲೆ ಆ ಪ್ಲೇಟ್ನ ಇಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 35 ಮಿನಿಟ್ಸು ಲೋ ಫ್ಲೇಮಲ್ಲಿ ನೀವು ಬೇಕ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಡಬೇಕು ನೀವು, ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೂ ಬೇಡ. ಲೋ ಫ್ಲೇಮಲ್ಲಿ ಇಟ್ಟು 35 ಮಿನಿಟ್ಸು 35 ನಿಮಿಷ ನೀವು ಬೇಯೋಕ್ಕೆ ಬಿಡಬೇಕು. ನೋಡಿ, ಈಗ ನಾನು 35 ನಿಮಿಷ ಬಿಟ್ಟಿದ್ದೀನಿ. ಈಗ ನಾನು ತೆಗಿತಾ ಇದ್ದೀನಿ. ನೀವು ಈಗ ತೆಗಿತೀರಲ್ಲ, ಈಗ ಮುಟ್ತು ಅಂದರೆ ನಿಮಗೆ ಮೆತ್ತಗೆ ಅನಿಸುತ್ತೆ. ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ನೋಡಿ, ಈಗ ನಾನು ಡ್ರೈ ಫ್ರೂಟ್ಸ್ ಹಾಕಿರೋದನ್ನು ಫಸ್ಟ್ ಮಾಡಿಕೊಂಡೆ. ನೋಡಿ, ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಫಸ್ಟು ನೀವು ತೆಗ್ದಾಗ ಅದು ಮೆತ್ತನೇ ಇರುತ್ತೆ. ಒಂದು ಅರ್ಧ ಗಂಟೆಯಿಂದ 3/4 ಅವರ್ ಬಿಟ್ಟಾಗ ಅದು ಗಟ್ಟಿಯಾಗುತ್ತೆ. ಈಗ ಇನ್ನೊಂದು ಹಾಗೆ ಏನು ಡ್ರೈ ಫ್ರೂಟ್ಸ್ ಏನೂ ಹಾಕ್ತಲೇನೂ ಸಹ ಮಾಡಿದ್ದೆ, ಅದನ್ನು ಸಹ ನಾನು ಬೇಕ್ ಮಾಡ್ತಾಯಿದ್ದೀನಿ. ಈಗ ಇದೂ ಆಯಿತು. ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ಹೊರ್ಗಡೆ ಕೊಡೋದಕ್ಕಿಂತ ಮಕ್ಕಳಿಗೆ ಈ ಥರ ಕುಕ್ಕೀಸ್ ಮಾಡಿ ಇಟ್ಕೊತು ಅಂದರೆ ಆರಾಮಾಗಿ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ. ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.